ಒಂದ್ಸಲ ಯೋಚನೆ ಮಾಡಿ, ಪ್ರತಿದಿನನೂ ಎಲ್ಲ ನಡೆಯೋ ತರನೇ ನಡೀತಿರುತ್ತೆ. ಆದ್ರೆ ಒಂದು ದಿನ ಭೂಮಿಯ ಒಳಗಡೆಯಿಂದ ಮಾನ್ಸ್ಟರ್ಸ್ ಗಳು ಹೊರಗಡೆ ಬಂದು ಈ ಇಡೀ ಭೂಮಿನೇ ನಾಶ ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ. ಯಾಕೆ ಅಂತಂದ್ರೆ ಇವತ್ ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದಾನೆ. ತುಂಬಾನೇ ಹೆದರಿಸೋ ಅಡ್ವೆಂಚರಸ್ ಆಗಿರುವಂತ ಮೂವಿ ಇದು. ಈ ಮೂವಿ ಹೆಸರು ಗಾಡ್ಜಿಲ್ಲಾ ಕಿಂಗ್ ಆಫ್ ದ ಮಾನ್ಸ್ಟರ್ಸ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ಮಾರ್ಕ್ ಹಾಗೆ ಅವನ ಹೆಂಡತಿ ಎಮಾ ಕಳೆದೋಗಿರುವಂತ ಅವರ ಮಗ ಆಂಡ್ರೂನ ಹುಡುಕ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಗಾಡ್ಜಿಲ್ಲಾ ಹಾಗೆ ಮ್ಯೂಟು ಅನ್ನೋ ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಗಳ ನಡುವೆ ಒಂದು ಯುದ್ಧನೇ ನಡೆದಿರುತ್ತೆ. ಆ ಯುದ್ಧ ನಡೀತಿರ್ಬೇಕಾದ್ರೆ ಎಷ್ಟೋ ಜನ ಅವರ ಪ್ರಾಣಗಳನ್ನ ಕಳ್ಕೊಂಡಿರ್ತಾರೆ. ಅದ್ರಲ್ಲಿ ಮಾರ್ಕ್ ಹಾಗೆ ಎಮಾ ಮಗ ಆಂಡ್ರೂ ಕೂಡ ಒಬ್ಬ. ಇಲ್ಲಿಗೆ ಸೀನ್ ಕಟ್ ಆಗಿ ತುಂಬಾ ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಈ ಘಟನೆನ ಎಮಾ ನೆನೆಸ್ಕೊತಿರ್ತಾಳೆ. ಈ ಪ್ರಪಂಚದಲ್ಲಿ ಗಾಡ್ಜಿಲ್ಲಾ ತರ ತುಂಬಾ ಮಾನ್ಸ್ಟರ್ಸ್ ಗಳು ಇದಾವೆ. ಅವುಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡುವಂತ ಕೆಲಸ ಮೊನಾರ್ಕ್ ಅನ್ನೋ ಒಂದು ಕಂಪನಿಗೆ ಸಿಕ್ಕಿರುತ್ತೆ. ಅದೇ ಕಂಪನಿಲೇ ಎಮಾ ಕೂಡ ಕೆಲಸ ಮಾಡ್ತಿರೋದು. ಇಲ್ಲೇ ನಮ್ಗೆ ಮ್ಯಾಕ್ಸ್ ಹಾಗೂ ಎಮಾಳ ಎರಡನೇ ಮಗಳು ಮೆಡಿಸನ್ ನ ತೋರಿಸ್ತಾರೆ. ಮೊದಲನೇ ಮಗ ಆಂಡ್ರೂ ಸತ್ತೋದ್ಮೇಲೆ ಮಾರ್ಕ್ ಹಾಗೆ ಎಮಾ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ಮಾರ್ಕ್ ಒಂದ್ ಕಡೆ ಇದ್ರೆ ಎಮಾ ಹಾಗೆ ಮೆಡಿಸನ್ ಇನ್ನೊಂದ್ ಕಡೆ ಇರ್ತಾರೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಏನೋ ಸೌಂಡ್ ಬರುತ್ತೆ. ಇವರು ಹೊರಗಡೆ ನೋಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಇವರು ಚೈನಾದ ಒಂದು ಪಿರಮಿಡ್ ನ ಪಕ್ಕದಲ್ಲಿ ಇದ್ದಾರೆ ಅಂತ. ನಂತರ ಎಮಾ ಹಾಗೆ ಮೆಡಿಸನ್ ಆ ಪಿರಮಿಡ್ ನ ಒಳಗಡೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಒಂದು ಮಾನ್ಸ್ಟರ್ ಮೊಟ್ಟೆಯಿಂದ ಹೊರಗಡೆ ಬರೋದ್ರಲ್ಲಿ ಇರುತ್ತೆ. ನೋಡ್ತಾ ನೋಡ್ತಿದ್ದಂಗೆನೆ ಆ ಮಾನ್ಸ್ಟರ್ ಮೊಟ್ಟೆಯಿಂದ ಹೊರಗಡೆ ಬರುತ್ತೆ. ಇದ್ರ ಹೆಸರು ಮಾತ್ರ ಅಂತ. ಇದು ಮೊಟ್ಟೆಯಿಂದ ಹೊರಗಡೆ ಬರ್ತಿದ್ದಂಗೆನೆ ತುಂಬಾನೇ ಅಗ್ರೆಸಿವ್ ಆಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆಗ ಎಮಾ ಆರ್ಕ್ ಅನ್ನೋ ಒಂದು ಡಿವೈಸ್ ಅನ್ನ ಓಪನ್ ಮಾಡಿ ಮಾತ್ರ ಶಾಂತವಾಗೋ ರೀತಿ ಒಂದಷ್ಟು ಸಿಗ್ನಲ್ಸ್ ಗಳನ್ನ ಕಳಿಸ್ತಾಳೆ. ಅದನ್ನ ಕೇಳ್ತಿದ್ದಂಗೆನೆ ಇದು ಕೂಡ ತುಂಬಾನೇ ಶಾಂತವಾಗೋಗುತ್ತೆ. ಮೆಡಿಸನ್ ಅದನ್ನ ಮುಟ್ಟಿದ್ರು ಕೂಡ ಮಾತ್ರ ಅವಳಿಗೆ ಏನು ಮಾಡೋದಿಲ್ಲ. ಇದನ್ನ ನೋಡಿ ಎಲ್ರು ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೇನೆ ಒಂದು ಟೆರರಿಸ್ಟ್ ಟೀಮ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಟೀಮ್ ನ ಲೀಡರ್ ನ ಹೆಸರು ಅಲೆನ್ ಜೊನಾ ಅಂತ. ಇವನು ಮಾನ್ಸ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತ ಆರ್ಕ್ ಡಿವೈಸ್ ಅನ್ನ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪಾರ್ಲಿಮೆಂಟ್ ಗೆ ಶಿಫ್ಟ್ ಆಗುತ್ತೆ. ಮಾನ್ಸ್ಟರ್ಸ್ ಗಳು ಈ ರೀತಿ ಸಿಟಿಯ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದ ಮೊನಾರ್ಕ್ ಕಂಪನಿ ಹಾಗೆ ಯುಎಸ್ ಗವರ್ನಮೆಂಟ್ ನ ಮಧ್ಯೆ ಒಂದು ಮೀಟಿಂಗ್ ನಡೀತಿರುತ್ತೆ. ಗವರ್ನಮೆಂಟ್ ನವರು ಮೊನಾರ್ಕ್ ಕಂಪನಿಯವರಿಗೆ ಸಿಕ್ಕಿರೋಂತ ಮಾನ್ಸ್ಟರ್ಸ್ ಗಳನ್ನೆಲ್ಲ ಸಾಯಿಸ್ಬಿಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮೊನಾರ್ಕ್ ಕಂಪನಿಯ ಹೆಡ್ ಮಿಸ್ಟರ್ ಸಿರಿಜಾವಾ ಒಪ್ಕೊಳ್ಳದೆ ಹೇಳ್ತಾನೆ, ಅವುಗಳು ಮಾನ್ಸ್ಟರ್ಸ್ ಗಳಲ್ಲ, ಅವುಗಳು ಕೂಡ ಜೀವಿಗಳೇ. ಮನುಷ್ಯರು ಮಾಡ್ತಿರೋಂತ ನ್ಯೂಕ್ಲಿಯರ್ ಟೆಸ್ಟ್ ಹಾಗೆ ಮೈನಿಂಗ್ ಗಳಿಂದಾನೆ ಭೂಮಿಯ ಒಳಗಡೆ ಮಲ್ಕೊಂಡಿದ್ದಂತ ಗಾಡ್ಜಿಲ್ಲಾಗೆ ಎಚ್ಚರ ಆಗಿದ್ದು. ಗಾಡ್ಜಿಲ್ಲಾ ತರದ ಟೈಟನ್ಸ್ ಗಳು ಮನುಷ್ಯರಿಗಿಂತ ಮೊದ್ಲಿಂದಾನು ಈ ಭೂಮಿನ ಆಳ್ತಾ ಬಂದಿದಾವೆ. ಈಗ ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಭೂಮಿ ಮೇಲೆ ಬಂದಿದಾವಷ್ಟೇ. ಇನ್ಮೇಲೆ ಟೈಟನ್ಸ್ ಗಳ ಜೊತೆನೆ ನಮ್ಮ ಜೀವನನ ನಡೆಸಬೇಕು. ಎಸ್ಪೆಷಲಿ ನಾವು ಗಾಡ್ಜಿಲ್ಲಾಗೆ ತುಂಬಾನೇ ಮರ್ಯಾದೆ ಕೊಡಬೇಕು. ಯಾಕೆಂತಂದ್ರೆ ಮ್ಯೂಟುಗಳು ಸಿಟಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದು ಗಾಡ್ಜಿಲ್ಲಾನೆ. ಅದನ್ನ ನೀವು ನೆನಪಲ್ಲಿಟ್ಕೊಳ್ಳಿ ಅಂತ. ಇಲ್ಲಿ ಮೊನಾರ್ಕ್ ಕಂಪನಿಯವರು ಮಾನ್ಸ್ಟರ್ಸ್ ಗಳನ್ನ ಟೈಟನ್ಸ್ ಅಂತ ಕರೀತಾರೆ. ಹೀಗೆ ಇವರ ಕಾನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಸಿರಿಜಾವಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಬರುತ್ತೆ. ಆದ್ರಿಂದ ಇವರು ಅಲ್ಲಿಂದ ತಕ್ಷಣನೇ ಹೊರಟೋಗ್ತಾರೆ. ಈ ಕಡೆ ಮಾರ್ಕ್ ವೈಲ್ಡ್ ಲೈಫ್ ಫೋಟೋಗ್ರಫಿನ ಮಾಡ್ತಿರ್ಬೇಕಾದ್ರೆ ಮೊನಾರ್ಕ್ ಕಂಪನಿಯ ಒಂದು ಹೆಲಿಕಾಪ್ಟರ್ ಅಲ್ಲಿಗೆ ಬರುತ್ತೆ. ಅದರಲ್ಲಿ ಸಿರಿಜಾವಾ ಹಾಗೆ ಅವನ ಅಸಿಸ್ಟೆಂಟ್ ಗಳು ಇರ್ತಾರೆ. ಅವರು ಮಾರ್ಕ್ಗೆ ಹೇಳ್ತಾರೆ, ಒಂದು ಟೆರರಿಸ್ಟ್ ಗ್ರೂಪ್ ನವರು ನಿಮ್ಮ ಮಗಳನ್ನ ಹಾಗೆ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಹಾಗೆ ಅವರು ಎಮಾ ಹತ್ರ ಇದ್ದಂತ ಆರ್ಕ್ ಡಿವೈಸ್ ನು ಕೂಡ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಂತ. ಆಕ್ಚುಲಿ ಆರ್ಕ್ ಡಿವೈಸ್ ಅನ್ನ ಮೊನಾರ್ಕ್ ಕಂಪನಿಲಿ ಇರ್ಬೇಕಾದ್ರೆ ಮಾರ್ಕ್ ಹಾಗೆ ಎಮಾ ಇಬ್ರು ಸೇರಿನೇ ಕಂಡಿಡ್ದಿರ್ತಾರೆ. ಆದ್ರೆ ಇವನ ಮಗ ಆಂಡ್ರೂ ಸತ್ತೋದ್ಮೇಲೆ ಇವನು ಮೊನಾರ್ಕ್ ಕಂಪನಿನ ಬಿಟ್ಬಿಟ್ಟಿರ್ತಾನೆ. ನಂತರ ಇವರು ಮಾರ್ಕ್ ನು ಕೂಡ ತಮ್ಮ ಜೊತೆನೆ ಕರ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವನಿಗೆ ಹೇಳ್ತಾರೆ, ಎಮಾ ಬೇರೆ ಬೇರೆ ಟೈಟನ್ಸ್ ಗಳ ಸೌಂಡ್ ಅನ್ನ ಯೂಸ್ ಮಾಡ್ಕೊಂಡು ಆರ್ಕ್ ಡಿವೈಸ್ ಅನ್ನ ಮತ್ತೆ ರೀಬಿಲ್ಡ್ ಮಾಡಿದ್ರು. ಇದರಿಂದ ಆರ್ಕ್ ಡಿವೈಸ್ ನ ಯೂಸ್ ಮಾಡ್ಕೊಂಡು ಯಾವುದೇ ಟೈಟನ್ಸ್ ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದಾಗಿತ್ತು ಅಂತ. ಆದ್ರೆ ಮಾರ್ಕ್ ಮಾತ್ರ ಆರ್ಕ್ ಡಿವೈಸ್ ಅನ್ನ ಮಾಡಿದಿದ್ದು ಬರೀ ತಿಮಿಂಗ್ಲಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡೋದಕ್ಕೆ ಅಂತ. ಹಾಗೆ ಇವನಿಗೆ ಸಿರಿಜಾವಾ ಇಂದ ಗೊತ್ತಾಗುತ್ತೆ ಈ ಭೂಮಿಲಿ ಇನ್ನೂ ಕೂಡ 17 ಟೈಟನ್ಸ್ ಗಳು ಅಂದ್ರೆ ಮಾನ್ಸ್ಟರ್ಸ್ ಗಳು ಬದುಕಿದಾವೆ ಅಂತ. ಈಗ ಇವರು ಆರ್ಕ್ ಡಿವೈಸ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ಎಮಾ ಹಾಗೆ ಮೆಡಿಸನ್ ಸಿಗ್ತಾರೆ ಅಂತಾನೆ ಮಾರ್ಕ್ ನ ಜೊತೆಲಿ ಕರ್ಕೊಂಡು ಹೋಗ್ತಿರೋದು. ನಂತರ ಇವರು
ಸಮುದ್ರದ ಒಳಗಡೆ ಇರುವಂತ ಮೊನಾರ್ಕ್ ನ ಹೆಡ್ ಆಫೀಸ್ಗೆ ಬರ್ತಾರೆ. ಇದೇ ಸಮುದ್ರದಲ್ಲಿ ಗಾಡ್ಜಿಲಾ ಇರೋದು. ಗಾಡ್ಜಿಲಾನ ಹತ್ರದಿಂದ ಸ್ಟಡಿ ಮಾಡಬೇಕು ಅಂತ ಮೊನಾರ್ಕ್ ನವರು ಇಲ್ಲೇ ಒಂದು ದೊಡ್ಡ ಲ್ಯಾಬ್ ಅನ್ನ ಕಟ್ಕೊಂಡಿರ್ತಾರೆ. ನಂತರ ಇವರಿಗೆ ಗೊತ್ತಾಗುತ್ತೆ ಎಮಾ ಹಾಗೆ ಮೆಡಿಸನ್ ನ ಕರ್ಕೊಂಡು ಹೋಗಿರೋದು ಅಲೆನ್ ಜೊನಾ ಅಂತ. ಈ ಅಲೆನ್ ಮೊದಲು ಬ್ರಿಟಿಷ್ ಆರ್ಮಿಯ ಕರ್ನಲ್ ಆಗಿದ್ದ. ಆದ್ರೆ ಈಗ ಅವನು ಟೈಟನ್ಸ್ ಗಳು ಮನುಷ್ಯರನ್ನ ಆಳ್ಬೇಕು ಅಂತ ಬಯಸ್ತಿದ್ದಾನೆ. ಇವನ ಮತ್ತೊಂದು ಬಿಸ್ನೆಸ್ ಏನು ಅಂತಂದ್ರೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಟೈಟನ್ಸ್ ಗಳ DNA ನ ಮಾರೋದು. ಬೇರೆ ಬೇರೆ ದೇಶಗಳು ಟೈಟನ್ಸ್ ಗಳ DNA ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಈಗ ಅಲೆನ್ ಎಲ್ಲಿಗೆ ಹೋಗಿರ್ಬೋದು ಅಂತ ಮಿಲಿಟರಿ ಅವರು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಮಾರ್ಕ್ ಹೇಳ್ತಾನೆ, ಅಲೆನ್ ಹತ್ರ ಈಗ ಆರ್ಕಾ ಡಿವೈಸ್ ಇದೆ. ಈಗ ಭೂಮಿಲಿ 17 ಟೈಟನ್ಸ್ ಗಳು ಇದಾವಲ್ಲ, ಖಂಡಿತ ಅವುಗಳನ್ನ ಬಿಡುಗಡೆ ಮಾಡೋದಕ್ಕೆ ಅಂತಾನೆ ಹೋಗಿರ್ತಾನೆ. ಅದಕ್ಕಿಂತ ಮೊದಲು ನೀವೇ ಆ ಟೈಟನ್ಸ್ ಗಳನ್ನ ಸಾಯಿಸ್ಬಿಡಿ. ಆ ಟೈಟನ್ಸ್ ಗಳೇನಾದ್ರೂ ಬಿಡುಗಡೆ ಆದ್ರೆ ಭೂಮಿ ಉಳಿಯೋದಿಲ್ಲ. ಎಲ್ಲದಕ್ಕಿಂತ ಮೊದಲು ಗಾಡ್ಜಿಲಾನೇ ಸಾಯಿಸ್ಬಿಡಿ ಅಂತ. ಇವನಿಗೆ ಗಾಡ್ಜಿಲಾ ಮೇಲೆ ತುಂಬಾನೇ ಕೋಪ ಇರುತ್ತೆ. ಅದರಿಂದಾನೇ ಇವನ ಮಗ ಸತ್ತೋಗಿರೋದು ಅಂತ. ಈ ಕಡೆ ಅಲೆನ್ ಹಾಗೂ ಅವನ ಟೀಮ್ ನವರು ಅಂಟಾರ್ಟಿಕಾದಲ್ಲಿರುವಂತ ಮೊನಾರ್ಕ್ ನ ಲ್ಯಾಬ್ ಅನ್ನ ತಮ್ಮ ವಶಕ್ಕೆ ತಗೊಂಡು ಎಮಾ ಹಾಗೆ ಮೆಡಿಸನ್ ನ ಕರ್ಕೊಂಡು ಒಳಗಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲಾ ಟೈಟನ್ಸ್ ಗಳಿಗಿಂತ ತುಂಬಾನೇ ದೊಡ್ಡದಾಗಿರುವಂತ ಒಂದು ಟೈಟನ್ ಇರುತ್ತೆ. ಇದನ್ನ ಮೊನಾರ್ಕ್ ನವರು ಮಾನ್ಸ್ಟರ್ ಝೀರೋ ಅಂತ ಕರೀತಾರೆ. ಇವರು ಆರ್ಕಾ ಡಿವೈಸ್ ನಿಂದ ಮಾನ್ಸ್ಟರ್ ಝೀರೋನ ಎದ್ದೋಳ್ಸೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮಾರ್ಕ್ ಇರುವಂತ ಲ್ಯಾಬ್ ನಲ್ಲಿ ಎಮರ್ಜೆನ್ಸಿ ಅಲರ್ಟ್ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಗಾಡ್ಜಿಲಾ ಇವರ ಸೆಕ್ಯೂರಿಟಿ ಗೇಟ್ಸ್ ಗಳನ್ನ ನಾಶ ಮಾಡಿ ಒಳಗಡೆ ಬರ್ತಿರುತ್ತೆ. ಆದ್ರಿಂದ ಮೊನಾರ್ಕ್ ನವರು ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಿರ್ತಾರೆ. ಆಗ ಮಾರ್ಕ್ ಹೇಳ್ತಾನೆ, ನಾನು ಕೂಡ ಗಾಡ್ಜಿಲಾ ಸಾಯ್ಲಿ ಅಂತಾನೆ ಬಯಸ್ತೀನಿ, ಆದ್ರೆ ಇದು ಅದನ್ನ ಸಾಯಿಸುವಂತ ಸರಿಯಾದ ಟೈಮ್ ಅಲ್ಲ, ಅದ್ರ ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತಾನೆ. ಅದೇ ಸಮಯಕ್ಕೆ ಗಾಡ್ಜಿಲಾ ಇವರ ಮುಂದೆನೆ ಬರುತ್ತೆ. ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕಲ್ಲ, ಬದಲಾಗಿ ಒಂದು ಸಿಗ್ನಲ್ ಅನ್ನ ಕೊಡೋದಕ್ಕೆ. ನಂತರ ಗಾಡ್ಜಿಲಾ ನನ್ನ ಫಾಲೋ ಮಾಡಿ ಅನ್ನೋ ರೀತಿ ಮುಂದೆ ಹೋಗುತ್ತೆ. ಅದನ್ನ ಇವರು ಕೂಡ ಅರ್ಥ ಮಾಡ್ಕೊಂಡು ಟ್ರ್ಯಾಕ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಗಾಡ್ಜಿಲಾ ಅಂಟಾರ್ಟಿಕಾದ ಕಡೆಗೆ ಹೋಗ್ತಿದೆ ಅಂತ. ಆದ್ರಿಂದ ಮೊನಾರ್ಕ್ ನವರು ಕೂಡ ಅಂಟಾರ್ಟಿಕಾದ ಕಡೆಗೆ ಹೋಗ್ತಿರ್ತಾರೆ. ಈಗ ಇವರಿಗೆ ಗೊತ್ತಾಗುತ್ತೆ ಅಲೆನ್ ಹಾಗೂ ಅವನ ಟೀಮ್ ನವರು ಮಾನ್ಸ್ಟರ್ ಝೀರೋನ ಬಿಡುಗಡೆ ಮಾಡೋದಕ್ಕೆ ಅಂಟಾರ್ಟಿಕಾಗೆ ಬಂದಿದ್ದಾರೆ ಅಂತ. ಅದಕ್ಕೆ ಗಾಡ್ಜಿಲಾನು ಕೂಡ ಅಂಟಾರ್ಟಿಕಾಗೆ ಹೋಗ್ತಿರೋದು. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಒಂದೇ ಒಂದು ಟೈಟನ್ ರಾಜನಾಗಿ ಇರಬೇಕು, ಅದು ನಾನಾಗಿರ್ಬೇಕು ಅನ್ನೋದು ಗಾಡ್ಜಿಲಾದ ಆಸೆ. ಈ ಕಡೆ ಇವರು ಮಾನ್ಸ್ಟರ್ ಝೀರೋನ ಬಿಡುಗಡೆ ಮಾಡೋದಕ್ಕೆ ಬಾಂಬ್ ಗಳನ್ನ ಫಿಟ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಮೊನಾರ್ಕ್ ಹಾಗೆ ಮಿಲಿಟರಿ ಅವರು ಕೂಡ ಅಂಟಾರ್ಟಿಕಾಗೆ ಬಂದು ತಲುಪಿರ್ತಾರೆ. ನಂತರ ಇವರು ಲ್ಯಾಬ್ ನ ಒಳಗಡೆ ಎಂಟರ್ ಆಗಿ ಅಲೆನ್ಗೋಸ್ಕರ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರ ಮೇಲೆನೆ ಅಟ್ಯಾಕ್ ಆಗೋಗುತ್ತೆ. ಮಾರ್ಕ್ ಕೂಡ ಅವನ ಹೆಂಡತಿ ಹಾಗೆ ಮಗಳನ್ನ ಹುಡ್ಕೊಂಡು ಲ್ಯಾಬ್ ನ ಒಳಗಡೆ ಬರ್ತಾನೆ. ಅದೇ ಸಮಯಕ್ಕೆ ಒಂದು ಜಾಗದಲ್ಲಿ ಇವನಿಗೆ ಅವರಿಬ್ರು ಕೂಡ ಸಿಕ್ಬಿಡ್ತಾರೆ. ಆದ್ರಿಂದ ಇವನು ಅಲೆನ್ಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಅವರಿಬ್ರಿಗೂ ನನ್ ಕಡೆ ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಎಮಾ ಮೆಡಿಸನ್ ನ ಹೋಗ್ಬೇಡ ಅಂತ ತಡೆದು ಬಾಂಬ್ ಗಳ ರಿಮೋಟ್ ಅನ್ನ ಎತ್ಕೊಂಡು ಅದನ್ನ ಪ್ರೆಸ್ ಮಾಡಿ ಮಾನ್ಸ್ಟರ್ ಝೀರೋನ ಬಿಡುಗಡೆ ಮಾಡ್ಬಿಡ್ತಾಳೆ. ಇದರಿಂದ ಅಲ್ಲಿರೋ ಎಲ್ಲರ ಪ್ರಾಣಕ್ಕೂ ಕೂಡ ಅಪಾಯ ಬಂದ್ಬಿಡುತ್ತೆ. ಎಮಾ ಹೇಗೋ ಮಾಡಿ ಮೆಡಿಸನ್ ನ ಕರ್ಕೊಂಡು ಅಲೆನ್ ನ ಜೊತೆ ಅಲ್ಲಿಂದ ತಪ್ಪಿಸ್ಕೊಂಡು ಸೇಫ್ ಆಗಿ ಹೊರಟೋಗ್ತಾಳೆ. ಆದ್ರೆ ಮಾರ್ಕ್ ಹಾಗೆ ಮಿಲಿಟರಿ ಅವರು ಇಲ್ಲೇ ಸಿಗಾಕೋಬಿಡ್ತಾರೆ. ಮಾರ್ಕ್ ಮಿಲಿಟರಿ ಅವರನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಎಮಾ ಅಲೆನ್ ನ ಜೊತೆ ಸೇರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತಯಾರಿ ಮಾಡ್ಕೋತಿರ್ತಾಳೆ. ಹೇಗೋ ಮಾಡಿ ಮಾರ್ಕ್ ಹಾಗೆ ಮಿಲಿಟರಿ ಅವರು ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೇನೆ ಮಾನ್ಸ್ಟರ್ ಝೀರೋಗೂ ಕೂಡ ಎಚ್ಚರ ಆಗಿ ಹೊರಗಡೆ ಬರ್ತಿರುತ್ತೆ. ಈ ಟೈಟನ್ಗೆ 3 ತಲೆಗಳು ಇರ್ತವೆ. ನಂತರ ಅದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಅದು ಮಿಲಿಟರಿ ಅವ್ರನ್ನೆಲ್ಲ ಸಾಯಿಸ್ಬಿಡುತ್ತೆ. ಆದ್ರೆ ಮಾರ್ಕ್ ಮಾತ್ರ ಹೆಲಿಕಾಪ್ಟರ್ ನ ಒಳಗಡೆ ಹೊರಟೋಗಿರ್ತಾನೆ. ಇದು ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಮೆಡಿಸನ್ ಆರ್ಕ್ ಡಿವೈಸ್ ಅನ್ನ ಕಿತ್ಕೊಂಡು ಅದನ್ನ ಇವರ ಕಡೆಗೆ ಬರೋ ರೀತಿ ಮಾಡ್ತಾಳೆ, ಇವಳ ತಂದೆನ ಕಾಪಾಡೋದಕ್ಕೆ ಅಂತ. ಆದ್ರೆ ಅವರು ಡಿವೈಸ್ ಅನ್ನ ಕಿತ್ಕೊಂಡು ಸಿಗ್ನಲ್ ಅನ್ನ ಆಫ್ ಮಾಡ್ಬಿಡ್ತಾರೆ. ಹಾಗೆ ಎಮಾ ಅಲೆನ್ ನ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಈ ಮಾನ್ಸ್ಟರ್ ಝೀರೋ ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಗಾಡ್ಜಿಲಾ ಬರುತ್ತೆ. ಗಾಡ್ಜಿಲಾ ಹಾಗೆ ಮಾನ್ಸ್ಟರ್ ಝೀರೋ ತುಂಬಾ ಹಳೆಯ ವೈರಿಗಳು. ಆದ್ರಿಂದ ಈ 2 ಟೈಟನ್ಸ್ ಗಳ ಮಧ್ಯೆ ಒಂದು ಘನಘೋರವಾದಂತ ಯುದ್ಧ ಶುರುವಾಗಿ ಹೋಗುತ್ತೆ. ಹೀಗೆ ಇವುಗಳು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಹೆಲಿಕಾಪ್ಟರ್ ನ ಒಳಗಡೆ ಇದ್ದಂತ ಜನರೆಲ್ಲರೂ ಸಿಗಾಕೋಬಿಡ್ತಾರೆ. ನಂತರ ಗಾಡ್ಜಿಲಾ ಮಾನ್ಸ್ಟರ್ ಝೀರೋ ಜೊತೆ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆ ತಳ್ಳಿಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಲಿಟರಿ ಅವರು ಬಂದು ಬಾಂಬ್ ಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಗಾಡ್ಜಿಲಾನು ಕೂಡ ಮೇಲೆ ಬರುತ್ತೆ. ಇದರಿಂದ ಮಾನ್ಸ್ಟರ್ ಝೀರೋ ಅಲ್ಲಿಂದ ಹೊರಟೋಗುತ್ತೆ. ನಂತರ ಮಾರ್ಕ್ಗೆ ಎಚ್ಚರ ಆದಾಗ ಮೊನಾರ್ಕ್ ನ ಪ್ಲೇನ್ ನಲ್ಲಿ ಇರ್ತಾನೆ. ಹಾಗೆ ಎಲ್ರು ಕೂಡ ತುಂಬಾನೇ ಕನ್ಫ್ಯೂಸ್ ಆಗೋಗಿರ್ತಾರೆ. ಎಮಾ ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡಿ ಅಲೆನ್
ಜೊತೆ ಹೋದ್ಲು ಅಂತ. ಈ ಕಡೆ ಗಾಡ್ಜಿಲಾ ಮೆಕ್ಸಿಕೋ ಕಡೆಗೆ ಹೋಗ್ತಿರುತ್ತೆ. ಇದು ಮೊನಾರ್ಕ್ ನವರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಅಲೆನ್ ಹಾಗೆ ಎಮಾ ಮೆಕ್ಸಿಕೋದಲ್ಲಿರುವಂತ ಮತ್ತೊಂದು ಟೈಟನ್ ನ ರಿಲೀಸ್ ಮಾಡೋದಕ್ಕೆ ಹೋಗ್ತಿರ್ಬೋದು ಅಂತ ಇವರೆಲ್ಲರೂ ಗೆಸ್ ಮಾಡ್ತಿರ್ಬೇಕಾದ್ರೇನೆ ಎಮಾ ವಿಡಿಯೋ ಕಾಲ್ ಗೆ ಬಂದು ಇವರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಇವಳು ಟೈಟನ್ ಗಳನ್ನ ರಿಲೀಸ್ ಮಾಡ್ತಿದ್ದಾಳೆ ಅಂತ. ಯಾಕೆ ಅಂತಂದ್ರೆ ಮನುಷ್ಯರ ಪಾಪ್ಯುಲೇಷನ್ ಜಾಸ್ತಿ ಆಗಿ ಭೂಮಿಯ ಪರಿಸರ ಹಾಳಾಗೋಗ್ತಿದೆ. ಹೀಗೆ ಆದ್ರೆ ಈ ಭೂಮಿ ಒಂದಿನ ಸರ್ವನಾಶ ಆಗೋಗುತ್ತೆ. ನಾನು ಟೈಟನ್ಸ್ ಗಳ ಮೇಲೆ ರಿಸರ್ಚ್ ಅನ್ನ ಮಾಡಿದಾಗ ಒಂದು ಸತ್ಯ ಗೊತ್ತಾಯ್ತು. ಭೂಮಿ ಮೇಲೆ ಟೈಟನ್ಸ್ ಗಳು ಇರೋದು ಈ ಭೂಮಿಯ ಸಮತೋಲನವನ್ನ ಕಾಪಾಡೋದಕ್ಕೆ. ಟೈಟನ್ಸ್ ಗಳು ಯಾವ ಯಾವ ಜಾಗಗಳಿಗೆ ಹೋಗ್ತಾವೋ ಆ ಜಾಗಗಳು ಶುದ್ಧವಾದ ಪರಿಸರವಾಗಿ ಬದಲಾಗುತ್ತೆ. ಅವುಗಳ ಒಳಗಡೆ ಇರುವಂತ ರೇಡಿಯೇಷನ್ ನಿಂದ ಭೂಮಿ ಉಳಿಬೇಕು ಅಂತಂದ್ರೆ ಅದು ಟೈಟನ್ಸ್ ಗಳಿಂದ ಮಾತ್ರ ಸಾಧ್ಯ. ನಾನು ಎಲ್ಲಾ ಟೈಟನ್ಸ್ ಗಳನ್ನ ರಿಲೀಸ್ ಮಾಡ್ತಿದ್ದೀನಿ. ನಿಮ್ಮ ಜೀವಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಮೊನಾರ್ಕ್ ನವರು ಕಟ್ಟಿರುವಂತ ಬಂಕರ್ಸ್ ಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ಳಿ ಅಂತ. ಇದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಆದ್ರೆ ಎಮಾ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾಳೆ. ಅವಳು ಎಲ್ಲಿದ್ದಾಳೆ ಅಂತ ಇವರು ಟ್ರ್ಯಾಕ್ ಕೂಡ ಮಾಡೋದಕ್ಕಾಗೋದಿಲ್ಲ. ಈ ಕಡೆ ಇವರೆಲ್ಲರೂ ಒಂದು ಬಂಕರ್ ನಲ್ಲಿ ಇರ್ತಾರೆ. ಎಮಾ ಈ ತರ ಕೋಟ್ಯಾಂತರ ಜನರ ಜೀವದ ಜೊತೆ ಆಟ ಆಡ್ತಿರೋದು ಮೆಡಿಸನ್ ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ನಂತರ ಇವಳು ಆರ್ಕ್ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಮೆಕ್ಸಿಕೋದಲ್ಲಿರುವಂತ ಮತ್ತೊಂದು ಟೈಟನ್ ಅನ್ನ ಎದ್ದೇಳಿಸೋದಕ್ಕೆ ಶುರು ಮಾಡ್ತಾಳೆ. ಈ ವಿಷಯ ಮಿಲಿಟರಿ ಅವರಿಗೆ ಗೊತ್ತಾಗಿ ಮೆಕ್ಸಿಕೋದಲ್ಲಿರುವಂತ ಜನರನ್ನೆಲ್ಲ ಬೇರೆ ಕಡೆಗೆ ಕಳಿಸ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಎಮಾ ಕಳಿಸಿರುವಂತ ಸಿಗ್ನಲ್ ನಿಂದ ಜ್ವಾಲಾಮುಖಿಯ ಒಳಗಡೆ ಇರೋ ರೊಡಾನ್ ಅನ್ನೋ ಟೈಟನ್ ಅಲ್ಲಿಂದ ಹೊರಗಡೆ ಬರ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಮೊನಾರ್ಕ್ ನ ಕಡೆಯವರು ಕೂಡ ಬರ್ತಾರೆ. ಹಾಗೆ ಇವರಿಗೆ ಮಾನ್ಸ್ಟರ್ ಝೀರೋ ಕೂಡ ಇದೇ ಜಾಗಕ್ಕೆ ಬರ್ತಿರುವಂತ ಸಿಗ್ನಲ್ಸ್ ಗಳು ಸಿಕ್ತಿರ್ತವೆ. ಅಂದ್ರೆ ಮಾನ್ಸ್ಟರ್ ಝೀರೋ ರೆಡಾನ್ ಹತ್ರ ಬರ್ತಿದೆ ಅಂತ. ಮಿಲಿಟರಿ ಅವರೆಲ್ಲ ಮಿಸೈಲ್ಸ್ ಗಳಿಂದ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ರೆಡಾನ್ ಗೆ ಮಾತ್ರ ಏನು ಕೂಡ ಆಗೋದಿಲ್ಲ. ಆ ಸಿಟಿಯ ಮೇಲೆ ಹಾರಿ ಒಂದೇ ಸಲ ಎಲ್ಲವನ್ನ ಧ್ವಂಸ ಮಾಡ್ಬಿಡುತ್ತೆ. ಇದು ಪ್ಲೇನ್ ಗಳ ಹಿಂದೆನೆ ಬರ್ತಿರುತ್ತೆ. ಆದ್ರಿಂದ ಇದನ್ನ ಮಾನ್ಸ್ಟರ್ ಝೀರೋ ಹತ್ರ ಕರ್ಕೊಂಡು ಹೋಗೋದಕ್ಕೆ ಮೊನಾರ್ಕ್ ನವರು ನೋಡ್ತಿರ್ತಾರೆ. ಯಾಕೆಂತಂದ್ರೆ ಮಾನ್ಸ್ಟರ್ ಝೀರೋ ಹಾಗೆ ರೆಡಾನ್ ಎರಡೂ ಕೂಡ ಫೈಟ್ ಮಾಡ್ಕೊಂಡು ಸಾಯ್ಲಿ ಅಂತ. ಆದ್ರೆ ಇದು ಅಟ್ಯಾಕ್ ಮಾಡಿ ಎಲ್ಲಾ ಪ್ಲೇನ್ ಗಳನ್ನ ಕ್ರಾಶ್ ಮಾಡ್ತಿರುತ್ತೆ. ಹೇಗೋ ಮಾಡಿ ಇವರು ರೆಡಾನ್ ನ ಮಾನ್ಸ್ಟರ್ ಝೀರೋ ಮುಂದೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ರೆಡಾನ್ ಹಾಗೆ ಮಾನ್ಸ್ಟರ್ ಝೀರೋ ಮಧ್ಯೆ ಆಕಾಶದಲ್ಲೇ ಒಂದು ಫೈಟ್ ಶುರು ಆಗೋಗುತ್ತೆ. ಮಾನ್ಸ್ಟರ್ ಝೀರೋ ರೆಡಾನ್ ನ ಸೋಲ್ಸಿ ನೀರಿನ ಒಳಗಡೆ ಹಾಕ್ಬಿಡುತ್ತೆ. ಈ ಕಡೆ ಅದೇ ಸಮಯಕ್ಕೆ ಅಡ್ಮಿರಲ್ ಕಾಲ್ ಮಾಡಿ ಅಲ್ಲಿಗೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತಿದೀವಿ, ಅಲ್ಲಿಂದ ದೂರ ಹೋಗಿ ಅಂತ ಇವರೆಲ್ಲರಿಗೂ ಹೇಳ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಹೋಗಿದ್ದಂತ ಸೋಲ್ಜರ್ಸ್ ಗಳು ತುಂಬಾ ಕಷ್ಟಪಟ್ಟು ಈ ದೊಡ್ಡ ಪ್ಲೇನ್ ನ ಒಳಗಡೆ ಬಂದ್ಬಿಡ್ತಾರೆ. ಮಾನ್ಸ್ಟರ್ ಝೀರೋ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಗಾಡ್ಜಿಲಾ ಅಲ್ಲಿಗೆ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರೆಲ್ಲರೂ ಪ್ಲೇನ್ ನ ತಗೊಂಡು ದೂರ ಬಂದ್ಬಿಡ್ತಾರೆ. ಈ ಎರಡು ಟೈಟನ್ಸ್ ಗಳ ಮಧ್ಯೆ ದೊಡ್ಡ ಫೈಟೇ ನಡೀತಿರ್ಬೇಕಾದ್ರೆ ಗಾಡ್ಜಿಲಾ ಅದರ ಒಂದು ತಲೆನ ಕಟ್ ಮಾಡ್ಬಿಡುತ್ತೆ. ಹೀಗೆ ಫೈಟ್ ನಡೀತಿರ್ಬೇಕಾದ್ರೆ ಅಡ್ಮಿರಲ್ ಹೇಳಿದಂತ ನ್ಯೂಕ್ಲಿಯರ್ ಬಾಂಬ್ ಅಲ್ಲಿಗೆ ಬಂದು ದೊಡ್ಡ ಬ್ಲಾಸ್ಟೇ ಆಗೋಗುತ್ತೆ. ಆದ್ರೆ ಮಾನ್ಸ್ಟರ್ ಝೀರೋಗೆ ಏನೂ ಆಗೋದಿಲ್ಲ, ಅದು ಅಲ್ಲಿಂದ ಹೊರಟೋಗುತ್ತೆ. ಆದ್ರೆ ಪ್ಲೇನ್ ನಲ್ಲಿರೋರೆಲ್ಲರಿಗೂ ಗೊತ್ತಾಗುತ್ತೆ ಗಾಡ್ಜಿಲಾ ಈಗ ಬದುಕಿಲ್ಲ, ಸತ್ತೋಗಿದೆ ಅಂತ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಈಗ ಇವರೆಲ್ಲ ಬದುಕಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಗಾಡ್ಜಿಲಾನೇ. ಈ ಕಡೆ ನಮ್ಗೆ ಮಾನ್ಸ್ಟರ್ ಝೀರೋನ ತೋರಿಸ್ತಾರೆ. ಗಾಡ್ಜಿಲಾ ಕಟ್ ಮಾಡಿದ್ದಂತ ತಲೆ ಇದಕ್ಕೆ ಮತ್ತೊಂದ್ಸಲ ಉಟ್ಕೊಳ್ಳುತ್ತೆ. ಹಾಗೆ ಭೂಮಿಲಿರುವಂತ ಎಲ್ಲಾ ಮಾನ್ಸ್ಟರ್ಸ್ ಗಳು ಬರೋದಕ್ಕೆ ಸಿಗ್ನಲ್ ಕೊಡುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಬೇರೆ ಬೇರೆ ದೇಶಗಳಲ್ಲಿರುವಂತ ಎಲ್ಲಾ ಮಾನ್ಸ್ಟರ್ಸ್ ಗಳಿಗೂ ಕೂಡ ಎಚ್ಚರ ಆಗುತ್ತೆ. ಇದನ್ನೆಲ್ಲ ನೋಡಿ ಎಮ್ಮಾಗೆ ತುಂಬಾನೇ ಭಯ ಆಗೋಗುತ್ತೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ ಝೀರೋ ಭೂಮಿನ ಕಾಪಾಡ್ತಿರೋದಿಲ್ಲ, ಬದಲಾಗಿ ಭೂಮಿನ ನಾಶ ಮಾಡ್ತಿರುತ್ತೆ. ಇದನ್ನೆಲ್ಲ ನೋಡಿ ಮೆಡಿಸನ್ ಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಂತರ ನಮ್ಗೆ ಚೈನಾದಲ್ಲಿ ತೋರಿಸ್ತಾರೆ. ಮೋತ್ರ ಮೊಟ್ಟೆಯಿಂದ ಹೊರಗಡೆ ಬಂದಾಗ ಅಲೆನ್ ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿದ್ನಲ್ಲ, ಆದ್ರಿಂದ ಇದು ಒಂದು ಜಲಪಾತದ ಹಿಂದೆ ಬಂದು ಬಚ್ಚಿಟ್ಕೊಬಿಟ್ಟಿರುತ್ತೆ. ಈಗ ಎಲ್ಲಾ ಮಾನ್ಸ್ಟರ್ಸ್ ಗಳು ಎದ್ದೊಳ್ತಿರೋದ್ರಿಂದ ಮೋತ್ರಗೂ ಕೂಡ ಎಚ್ಚರ ಆಗುತ್ತೆ. ಇದು ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಇದರ ಸೌಂದರ್ಯನ ಎಲ್ರೂ ಕಣ್ಣನ್ನ ಮುಚ್ಚದಂಗೆ ನೋಡ್ತಿರ್ತಾರೆ. ಮೋತ್ರ ಯಾರಿಗೂ ಏನು ಕೂಡ ಮಾಡೋದಿಲ್ಲ. ಈ ಕಡೆ ಮೆಡಿಸನ್ ಗೆ ಎಮಾ ಮೇಲಿದ್ದಂತ ನಂಬಿಕೆ ಎಲ್ಲ ಹೊಟ್ಟೋಗಿರುತ್ತೆ. ಅವಳ ಜೊತೆ ಮಾತಾಡೋಕು ಕೂಡ ಇಷ್ಟ ಇಲ್ಲದೆ ಒಂದು ರೂಮ್ ಗೆ ಹೋಗಿ ಲಾಕ್ ಮಾಡ್ಕೊಬಿಡ್ತಾಳೆ. ಈ ಕಡೆ ಮೊನಾರ್ಕ್ ಹಾಗೆ ಮಿಲಿಟರಿ ಅವ್ರಿಗೆಲ್ಲ ತುಂಬಾನೇ ತಲೆ ಕೆಟ್ಟೋಗಿರುತ್ತೆ. ಮಾನ್ಸ್ಟರ್ ಝೀರೋಗೆ ಯಾಕೆ ನ್ಯೂಕ್ಲಿಯರ್ ಬಾಂಬ್ ಇಂದ ಏನು ಎಫೆಕ್ಟ್ ಆಗಿಲ್ಲ ಅಂತ. ಆದ್ರಿಂದ ಇವರು ಅದರ ಮೇಲೆ ರಿಸರ್ಚ್ ಅನ್ನ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಲಕ್ಷಾಂತರ ವರ್ಷಗಳ ಹಿಂದೆ ಮಾನ್ಸ್ಟರ್ ಝೀರೋ ಆಕಾಶದಿಂದ ಭೂಮಿಗೆ ಬಂದು ಬೆಳ್ತು. ಅಂದ್ರೆ ಅದೊಂದು ಏಲಿಯನ್, ಅದ್ರ ಹೆಸರು ಗಿಡೋರಾ ಅಂತ. ಇದರಿಂದನೇ ಗಾಡ್ಜಿಲಾ ಲಕ್ಷಾಂತರ ವರ್ಷಗಳಿಂದನೂ ಗಿಡೋರಾಗೆ ಶತ್ರು ಆಗಿರೋದು. ಅದು ನಮ್ಮ ಭೂಮಿಯ ಜೀವಿ ಅಲ್ಲ ಅಂತ. ನಂತರ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಮೇಲೆ ಟೈಟನ್ಸ್ ಗಳು ಅಟ್ಯಾಕ್ ಮಾಡಿ ಅಲ್ಲಿನ ಸಿಟಿಗಳನ್ನೆಲ್ಲ ನಾಶ ಮಾಡ್ತಿರ್ತವೆ. ಆದಷ್ಟು ಬೇಗ ನಾವು ಆಕ್ಷನ್ ಅನ್ನ ತಗೋಬೇಕು ಅಂತ ಮಿಲಿಟರಿಯ ಅಡ್ಮಿರಲ್ ಹೇಳ್ತಿರ್ತಾರೆ. ಆಗ ಮಾರ್ಕ್ ಅವರಿಗೆ ಹೇಳ್ತಾನೆ, ಇದನ್ನ ಕೇಳಿ ನಿಮ್ಗೆ ನಂಬಿಕೆ ಬರ್ದೇ ಇರಬಹುದು, ಆದ್ರೆ ಇದೇ ಸತ್ಯ. ಎಲ್ಲಾ ಟೈಟನ್ಸ್ ಗಳಿಗೆ ಈಗ ಗಿಡೋರಾ ಲೀಡರ್ ಆಗಿದೆ.
ಈಗ ಅದು ಏನ್ ಹೇಳುತ್ತೋ ಎಲ್ಲಾ ಟೈಟನ್ಸ್ ಗಳು ಕೂಡ ಅದೇ ರೀತಿ ನಡ್ಕೋತವೆ. ಅದಕ್ಕೆ ನಾವು ಗಿಡೋರನ್ನ ತಡೆದ್ರೆ ಸಾಕು, ಮಿಕ್ಕೆಲ್ಲಾ ಟೈಟನ್ಸ್ ಗಳನ್ನ ಆರಾಮಾಗಿ ಸಂಭಾಳಿಸಬಹುದು ಅಂತ. ಆ ಗಿಡೋರನ್ನ ತಡೆಯೋದಕ್ಕೆ ಬೇರೆ ಯಾವ್ದು ಟೈಟನ್ ಇಲ್ವಾ ಅಂತ ಕೇಳಿದಾಗ ಇವರು ಹೇಳ್ತಾರೆ, ಅದನ್ನ ತಡೆಯೋದಕ್ಕೆ ಶಕ್ತಿ ಇದ್ದಿದ್ದು ಬರೀ ಗಾಡ್ಜಿಲಾಗೆ ಮಾತ್ರ, ನಾವು ಈಗ ಅದನ್ನು ಕೂಡ ಸಾಯಿಸ್ಬಿಟ್ಟಿದೀವಿ ಅಂತ. ಈ ಕಡೆ ಅಮ್ಮ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನಾನ್ ಅನ್ಕೊಂಡಂಗೆ ಆಗ್ತಿಲ್ಲ, ಈ ಗಿಡೋರ ಮನುಷ್ಯ ಕುಲನ ನಾಶ ಮಾಡ್ತಿದೆ ಅಂತ. ಆಗ ಅಲೆನ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಮನುಷ್ಯರಿಗೆ ಎಷ್ಟೇ ಹೇಳಿದ್ರು ಅಷ್ಟೇನೆ, ಅವರು ಬದಲಾಗೋದಿಲ್ಲ. ಭೂಮಿ ಉಳಿಬೇಕು ಅಂತಂದ್ರೆ ಮನುಷ್ಯ ಕುಲ ನಾಶ ಆಗ್ಬೇಕು ಅಂತಾನೆ ಅನ್ಸುತ್ತೆ. ಇವಾಗ ಆಗೋಗಿದೆ ಬಿಟ್ಬಿಡು, ಗಿಡೋರನ್ನ ಈಗ ನಾವು ಬಂದಿ ಮಾಡೋದಕ್ ಆಗೋದಿಲ್ಲ ಅಂತ. ಇಲ್ಲ, ನಾವು ಆರ್ಕ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಸಿಗ್ನಲ್ ನ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಬಿಟ್ರೆ ಗಿಡೋರ ಹಿಪ್ನೋಟೈಸ್ ಆಗಿ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ ಅಂತ ಎಮ್ಮ ಹೇಳ್ತಿರ್ತಾಳೆ. ಇದೆಲ್ಲ ಮೆಡಿಸನ್ಗೂ ಕೂಡ ಕೇಳಿಸ್ತಿರುತ್ತೆ. ಈ ಕಡೆ ನಮ್ಗೆ ಮಾರ್ಕ್ ನ ತೋರಿಸ್ತಾರೆ. ಇವನು ಏನಾದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಹುಡುಕ್ಲೇಬೇಕು ಅಂತ ಹೋಗ್ತಿರ್ತಾನೆ. ಹೀಗೆ ಇವನು ಪ್ಲೇನ್ ನಲ್ಲಿ ಕುಂತಿರ್ಬೇಕಾದ್ರೆ ಏನೋ ಒಂದು ಬೆಳಕು ಬರ್ತಿರುತ್ತೆ. ಆದ್ರಿಂದ ಇವನು ಹೊರಗಡೆ ಬಂದು ನೋಡ್ತಾನೆ, ಮೋಡಗಳ ಮಧ್ಯೆ ಬೆಳಕು ಬರ್ತಿರುತ್ತೆ. ನೋಡ್ತಿದ್ದಂಗೆನೆ ಆ ಮೋಡಗಳ ಮಧ್ಯದಿಂದ ಮಾತ್ರ ಹೊರಗಡೆ ಬರುತ್ತೆ. ಅದ್ರ ಬೆಳಕನ್ನ ಹಾಗೆ ಅದರ ಸೌಂದರ್ಯನ ನೋಡಿ ಯಾರಿಗೂ ಒಂದು ಮಾತನ್ನು ಕೂಡ ಆಡೋಕ್ ಆಗ್ತಿರೋದಿಲ್ಲ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ, ಮಾನ್ಸ್ಟರ್ಸ್ ಗಳ ರಾಣಿ ಮಾತ್ರ, ಹಾಗೆ ಮಾನ್ಸ್ಟರ್ಸ್ ಗಳ ರಾಜ ಗಾಡ್ಜಿಲಾ ಅಂತ. ಅಂದ್ರೆ ಇಲ್ಲಿ ಮಾತ್ರ ಹಾಗೆ ಗಾಡ್ಜಿಲಾ ಗಂಡ ಹೆಂಡತಿ ತರ. ನಂತರ ಮಾತ್ರ ಆ ಸಮುದ್ರದಲ್ಲಿ ಗಾಡ್ಜಿಲಾಗೋಸ್ಕರ ಕೂಗ್ತಿರುತ್ತೆ. ಆಗ ಮೊನಾರ್ಕ್ ನವರಿಗೆ ಗೊತ್ತಾಗುತ್ತೆ ಗಾಡ್ಜಿಲಾ ಇನ್ನೂ ಕೂಡ ಬದುಕಿದೆ ಅಂತ. ಯಾಕೆ ಅಂತಂದ್ರೆ ಅದು ಮಾತ್ರಾಗೆ ರೆಸ್ಪಾನ್ಸ್ ಮಾಡ್ತಿರುತ್ತೆ. ಆದ್ರೆ ಅದಕ್ಕೆ ತುಂಬಾನೇ ಏಟ್ಗಳಾಗೋಗಿರ್ತವೆ. ಆದ್ರಿಂದ ಮಿಲಿಟರಿ ಅವರು ಹಾಗೆ ಮೊನಾರ್ಕ್ ನವರು ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಗಾಡ್ಜಿಲಾದ ಮೈಯಲ್ಲಿರೋದು ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು. ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಅದ್ರ ಹತ್ರ ಬ್ಲಾಸ್ಟ್ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ. ಆಕ್ಚುಲಿ ಆಗ್ಲೇ ನ್ಯೂಕ್ಲಿಯರ್ ಬಾಂಬ್ ಇಂದ ಗಾಡ್ಜಿಲಾಗೆ ಏಟ್ ಆಗಿರ್ಲಿಲ್ಲ, ಗಿಡಾರ ಅದಕ್ಕೆ ಏಟ್ ಮಾಡಿದ್ದು. ನಂತರ ಮೊನಾರ್ಕ್ ನವರು ಹಾಗೆ ಮಿಲಿಟರಿ ಅವರು ಒಂದು ದೊಡ್ಡ ಸಬ್ಮರಿನ್ ನಲ್ಲಿ ಗಾಡ್ಜಿಲಾನ ಟ್ರ್ಯಾಕ್ ಮಾಡ್ಕೊಂಡು ಅದು ಇರೋಂತ ಜಾಗಕ್ಕೆ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮಾರ್ಕ್ ಹಾಗೆ ಸಿರಿಜಾವ ಒಬ್ಬರ ಜೊತೆ ಒಬ್ರು ಮಾತಾಡ್ತಾ ತಮ್ಮ ಜೀವನದ ನೋವುಗಳನ್ನ ಹಂಚ್ಕೋತಿರ್ತಾರೆ. ನಂತರ ಇವರು ಸಮುದ್ರದಲ್ಲಿ ತುಂಬಾ ಆಳಕ್ಕೆ ಬಂದಾಗ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ನೀರಿನ ಒತ್ತಡ ಇವರನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ನಮ್ಗೆ ಮೆಡಿಸನ್ ತೋರಿಸ್ತಾರೆ. ಎಲ್ಲರೂ ಅವರವರ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಇವಳು ಸೈಲೆಂಟ್ ಆಗಿ ಬಂದು ಆರ್ಕ ಡಿವೈಸ್ ಅನ್ನ ತಗೊಂಡು ಯಾರಿಗೂ ಕೂಡ ಗೊತ್ತಾಗದೇ ಇರೋ ತರ ಇವ್ರಿರುವಂತ ಬಂಕರ್ ನಿಂದಾನೆ ಹೊರಗಡೆ ಬಂದ್ಬಿಡ್ತಾಳೆ. ಹೀಗೆ ಇವಳು ಅಲ್ಲಿಂದ ಮುಂದೆ ಬಂದಾಗ ಬಾಸ್ಟನ್ ಸಿಟಿನ ನಮ್ಗೆ ತೋರಿಸ್ತಾರೆ. ಆ ಸಿಟಿಯಲ್ಲಿ ಜನರನ್ನ ಖಾಲಿ ಮಾಡಿಸ್ಬಿಟ್ಟಿರ್ತಾರೆ. ಈ ಕಡೆ ನಮ್ಗೆ ವಾಷಿಂಗ್ಟನ್ ಡಿಸಿ ಸಿಟಿ ಹತ್ರ ತೋರಿಸ್ತಾರೆ. ಮಿಲಿಟರಿ ಅವರು ಎಲ್ಲಾ ತಯಾರಿನೂ ಮಾಡ್ಕೊಂಡು ಗಿಡೋರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಗಿಡೋರಾದ ಆ ಭಯಂಕರ ರೂಪನ ನೋಡಿ ಎಲ್ಲಾ ಸೈನಿಕರು ಕೂಡ ಒಂದ್ಸಲ ಎದುರ್ಕೋಬಿಡ್ತಾರೆ. ಈ ಕಡೆ ಸಮುದ್ರದಲ್ಲಿ ಸಬ್ಮರಿನ್ ಒಳಗಡೆ ನಮ್ಗೆ ತೋರಿಸ್ತಾರೆ. ಇವರು ನೀರಿನ ಒತ್ತಡದಿಂದ ಡಿಟೆಕ್ಟ್ ಮಾಡೋಕಾಗ್ದಿರೋಂತ ಒಂದು ಜಾಗಕ್ಕೆ ಬಂದು ತಲುಪಿಟ್ಟಿರ್ತಾರೆ. ನಂತರ ಒಂದಷ್ಟು ಡ್ರೋನ್ಸ್ ಗಳನ್ನ ಹೊರಗಡೆ ಬಿಟ್ಟು ಅದ್ರ ಜೊತೆನೆ ಇವರು ಮುಂದೆ ಸಾಕ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವರು ನೋಡ್ತಾರೆ ಆ ಜಾಗದಲ್ಲಿ ಪುರಾತನ ಶಿಲೆಗಳೆಲ್ಲ ಇರ್ತವೆ. ಆ ಜಾಗನು ಕೂಡ ಹಳೆಯ ದೇವಸ್ಥಾನದ ತರನೇ ಇರುತ್ತೆ. ಆ ದೇವಸ್ಥಾನದ ಗೋಡೆಗಳ ಮೇಲೆ ಮನುಷ್ಯರು ಗಾಡ್ಜಿಲಾಗೆ ಪೂಜೆ ಮಾಡ್ತಿರುವಂತ ಚಿತ್ರಗಳು ಇರ್ತವೆ. ಇದನ್ನೆಲ್ಲ ನೋಡಿ ಇವರಿಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಹಿಂದಿನ ಕಾಲದ ಮನುಷ್ಯರು ಗಾಡ್ಜಿಲಾನೇ ದೇವ್ರು ಅಂತ ಪೂಜೆ ಮಾಡ್ತಿದ್ರು. ಟೈಟನ್ಸ್ ಗಳು ಹಾಗೆ ಮನುಷ್ಯರು ಜೊತೆಲೆ ಜೀವನನ ನಡೆಸ್ತಿದ್ರು ಅಂತ. ಈ ಕಡೆ ನಮ್ಗೆ ಬಾಸ್ಟನ್ ಸಿಟಿಲಿ ತೋರಿಸ್ತಾರೆ. ಮಿಲಿಟರಿ ಅವರು ಆ ಸಿಟಿನೆಲ್ಲ ಖಾಲಿ ಮಾಡಿಸಿ ಅಲ್ಲಿರೋಂತ ಜನರನ್ನೆಲ್ಲ ಬೇರೆ ಕಡೆಗೆ ಕಳಿಸ್ತಿರ್ತಾರೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ಸ್ ಗಳು ಈ ಸಿಟಿಗೆ ಬರುವಂತ ಸೂಚನೆಗಳು ಇರ್ತವೆ. ಅದೇ ಸ್ಟೇಡಿಯಂಗೆ ಮೆಡಿಸನ್ ಕೂಡ ಬಂದು ಆ ಸ್ಟೇಡಿಯಂ ನ ಕಂಟ್ರೋಲ್ ರೂಮ್ ಗೆ ಬರ್ತಾಳೆ. ಯಾಕೆಂತಂದ್ರೆ ಆರ್ಕ ಡಿವೈಸ್ ಇಂದ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಗಳನ್ನ ಕಳಿಸಿ ಗಿಡಾರ ಸಿಟಿಗಳ ಮೇಲೆ ಅಟ್ಯಾಕ್ ಮಾಡೋದನ್ನ ತಡೆಯೋದಕ್ಕೆ ಅಂತ. ನಂತರ ಇವಳು ಗಿಡಾರಾಗೆ ಒಂದು ಸ್ಟ್ರಾಂಗ್ ಸಿಗ್ನಲ್ ಅನ್ನ ಕಳಿಸ್ಬಿಡ್ತಾಳೆ. ಈ ಕಡೆ ಇವರು ಸಬ್ಮರಿನ್ ನಲ್ಲಿ ತುಂಬಾ ಮುಂದೆ ಬಂದಾಗ ಭೂಮಿಯ ಕೋರ್ ಇಂದ ರಿಲೀಸ್ ಆಗ್ತಿರುವಂತ ಎನರ್ಜಿ ಇವರಿಗೆ ಕಾಣಿಸುತ್ತೆ. ಆ ಎನರ್ಜಿ ಲಾವಾ ತರ ಕಾಣಿಸ್ತಿರುತ್ತೆ. ಹಾಗೆ ಆ ಜಾಗದಲ್ಲಿ ತುಂಬಾನೇ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳೆಲ್ಲ ಇರ್ತವೆ. ಆದ್ರಿಂದ ಇವರು ಡ್ರೋನ್ ನ ಮಾತ್ರ ಮುಂದೆ ಕಳಿಸ್ತಾರೆ. ಆ ಡ್ರೋನ್ ಅಲ್ಲಿಂದ ಮುಂದೆ ಬಂದಾಗ ನೀರಿಲ್ದೇ ಇರುವಂತ ಖಾಲಿ ಜಾಗ ಇರುತ್ತೆ. ಅಲ್ಲೇ ಇವರಿಗೆ ಗಾಡ್ಜಿಲಾ ಕೂಡ ಕಾಣಿಸುತ್ತೆ. ಗಾಡ್ಜಿಲಾ ತನ್ನನ್ನ ತಾನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಭೂಮಿಯ ಕೋರ್ ಇಂದ ರಿಲೀಸ್ ಆಗ್ತಿರುವಂತ ಎನರ್ಜಿನ ಅಬ್ಸರ್ವ್ ಮಾಡ್ಕೋತಿರುತ್ತೆ. ಇದೇ ರೀತಿ ಮಾಡ್ತಿದ್ರೆ ಗಾಡ್ಜಿಲಾ ರಿಕವರ್ ಆಗೋದಕ್ಕೆ ತುಂಬಾ ವರ್ಷಗಳೇ ಆಗೋಗ್ತವೆ. ಈ ಕಡೆ ವಾಷಿಂಗ್ಟನ್ ಡಿಸಿಲಿ ಮಿಲಿಟರಿ ಅವರು ಹಾಗೆ ಟೈಟನ್ಸ್ ಗಳ ಮಧ್ಯೆ ಒಂದು ಭಯಂಕರ ಯುದ್ಧನೇ ನಡೀತಿರುತ್ತೆ. ಆದ್ರೆ ಆಗ್ಲೇ ಮೆಡಿಸನ್ ಸ್ಟೇಡಿಯಂ ಇಂದ ಒಂದು ಸಿಗ್ನಲ್ ಅನ್ನ ಕೊಟ್ಟಿದ್ಲಲ್ಲ, ಆದ್ರಿಂದ ಬೇರೆ ಬೇರೆ ಕಡೆ ಇರುವಂತ ಮಾನ್ಸ್ಟರ್ಸ್ ಗಳು ಮೆಡಿಸನ್ ಇರುವಂತ ಸ್ಟೇಡಿಯಂ ಕಡೆಗೆ ಬರ್ತಿರ್ತವೆ. ಅಷ್ಟೊತ್ತಿಗೆ ಈ ವಿಷಯ ಎಮ್ಮಗೂ ಕೂಡ ಗೊತ್ತಾಗೋಗಿರುತ್ತೆ. ಮೆಡಿಸನ್ ಆರ್ಕ ಡಿವೈಸ್ ಅನ್ನ ತಗೊಂಡು ಹೊರಟೋಗಿದ್ದಾಳೆ ಅಂತ. ಈ ಕಡೆ ಇವರು ಸಬ್ಮರಿನ್ ನಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡ್ಕೋತಿರ್ತಾರೆ. ಗಾಡ್ಜಿಲಾ ಹತ್ರ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಅದ್ರ
ಅದನ್ನ ಎಚ್ಚರ ಆಗೋ ರೀತಿ ಮಾಡೋದಕ್ಕೆ. ಆದ್ರೆ ಗಾಡ್ಜಿಲಾ ಇರುವಂತ ಜಾಗದಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಸಿರಿಜಾವಾ ಹೇಳಿರ್ತಾನೆ. ಅಂದ್ರೆ ಈಗ ಸಿರಿಜಾವಾ ಅವನ ಪ್ರಾಣನ ಒತ್ತೆ ಇಟ್ಟು ಪ್ರಪಂಚನ ಕಾಪಾಡೋದಕ್ಕೆ ಅಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಗಾಡ್ಜಿಲಾ ಹತ್ರ ಹೋಗ್ತಿರ್ತಾನೆ, ಅದನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಅವನನ್ನ ಕಳಿಸ್ತಿರ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ಕಣ್ಣೀರಿರುತ್ತೆ. ನಂತರ ಸಿರಿಜಾವಾ ಒಂದು ಸಣ್ಣ ಸಬ್ಮರೀನ್ ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಟ್ಕೊಂಡು ರೇಡಿಯೇಷನ್ಸ್ ಇರುವಂತ ಜಾಗ ಗಾಡ್ಜಿಲಾ ಹತ್ರ ಹೋಗ್ತಿರ್ತಾರೆ. ಅಲ್ಲಿಂದ ಇವರು ನೀರಿಲ್ದೇ ಇರುವಂತ ಆ ಮಿಸ್ಟೀರಿಯಸ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇವ್ರ ಮುಂದೆನೆ ಗಾಡ್ಜಿಲಾ ಇರುತ್ತೆ. ಆದ್ರಿಂದ ಇವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಗಾಡ್ಜಿಲಾ ಹತ್ರ ಬರ್ತಾರೆ. ನಂತರ ಆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಗಾಡ್ಜಿಲಾದ ತುಂಬಾನೇ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಕೊನೆಯ ಕ್ಷಣಗಳನ್ನ ಗಾಡ್ಜಿಲಾ ಜೊತೆ ಕಳೆಯೋದಕ್ಕೆ ಅಂತ ತುಂಬಾ ಪ್ರೀತಿಯಿಂದ ಗಾಡ್ಜಿಲಾನ ಮುಡ್ತಾರೆ. ಆ ಪ್ರೀತಿಯ ಅನುಭವ ಗಾಡ್ಜಿಲಾಗೂ ಕೂಡ ಆಗುತ್ತೆ. ಅದೇ ಸಮಯಕ್ಕೆ ಆ ನ್ಯೂಕ್ಲಿಯರ್ ಬಾಂಬ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗೋಗುತ್ತೆ. ಈ ಕಡೆ ಇವರೆಲ್ಲ ಸಬ್ಮರೀನ್ ನಲ್ಲಿ ಅಲ್ಲಿಂದ ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ತುಂಬಾ ಕಷ್ಟಪಟ್ಟು ಇವರು ಸಬ್ಮರೀನ್ ನ ಮೇಲಕ್ಕೆ ತಗೊಂಡು ಬರ್ತಾರೆ. ನಂತರ ಇವರು ತುಂಬಾ ಕ್ಯೂರಿಯಾಸಿಟಿಯಿಂದ ನೀರಿನ ಕಡೆಗೆ ನೋಡ್ತಿರ್ಬೇಕಾದ್ರೇನೆ ನೀರಿನ ಒಳಗಡೆಯಿಂದ ಗಾಡ್ಜಿಲಾ ಹೊರಗಡೆ ಬರುತ್ತೆ. ಆ ನ್ಯೂಕ್ಲಿಯರ್ ಬಾಂಬ್ ಇಂದ ಗಾಡ್ಜಿಲಾ ತುಂಬಾನೇ ಸ್ಟ್ರಾಂಗ್ ಆಗೋಗಿರುತ್ತೆ. ಯಾಕೆಂತಂದ್ರೆ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳೇ ಗಾಡ್ಜಿಲಾಗೆ ಎನರ್ಜಿ. ಅಟಾಮಿಕ್ ಬ್ರೆತ್ ಅನ್ನ ಮೇಲಕ್ಕೆ ಬಿಟ್ಟಾಗ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇದರ ಶಕ್ತಿ ಎಂತದ್ದು ಅಂತ. ನಂತರ ಗಾಡ್ಜಿಲಾ ಇವರ ಸಬ್ಮರೀನ್ ನ ತುಂಬಾನೇ ಹತ್ರ ಬರುತ್ತೆ. ಇದರಿಂದ ಎಲ್ಲರೂ ಹೆದರ್ಕೊ ಬಿಡ್ತಾರೆ. ಆದ್ರೆ ಗಾಡ್ಜಿಲಾ ಮಾತ್ರ ಇವರಿಗೆ ಏನು ಮಾಡೋದಿಲ್ಲ. ನನ್ನ ಹಿಂದೆ ಬನ್ನಿ ಅನ್ನೋ ರೀತಿ ಅಲ್ಲಿಂದ ಮುಂದೆ ಹೋಗುತ್ತೆ. ಇವರು ಕೂಡ ಪ್ಲೇನ್ ನಲ್ಲಿ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಿರಿಜಾವಾ ಪ್ರಾಣ ಹೋಗಿರೋದು ಮೊನಾರ್ಕ್ ನವರೆಲ್ಲರಿಗೂ ಗೊತ್ತಾಗುತ್ತೆ. ಅವರ ತ್ಯಾಗ ವೇಸ್ಟ್ ಆಗ್ಬಾರ್ದು, ನಾವು ಆ ಗಿಡೋರನ ಸಾಯಿಸ್ಲೇಬೇಕು ಅಂತ ಇವರೆಲ್ಲ ಗಾಡ್ಜಿಲಾ ಜೊತೆ ಸೇರಿ ಗಿಡೋರ ಜೊತೆ ಫೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಅಮ್ಮ ಮೆಡಿಸನ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಅಲೆನ್ ಬಂದು ಅವಳನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ನಾವೇನ್ ಮಾಡಿದೀವೋ ಅದು ಸರಿಯಾಗೇ ಇದೆ, ಬೇರೆ ಏನು ಮಾಡೋದಕ್ಕೆ ಹೋಗ್ಬೇಡ ಅಂತ. ಆಗ ಇವಳು ಗನ್ ಪಾಯಿಂಟ್ ಅನ್ನ ಮಾಡಿ ಹೇಳ್ತಾಳೆ, ನಾನೀಗಾಗ್ಲೇ ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ, ಮಗಳನ್ನು ಕೂಡ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅಂತ. ಸರಿ ಅಂತ ಹೇಳಿ ಅಲೆನ್ ಅವಳನ್ನ ಹೋಗೋದಕ್ಕೆ ಬಿಡ್ತಾನೆ. ಈ ಕಡೆ ಮೆಡಿಸನ್ ಸ್ಟೇಡಿಯಂ ನ ಮೇಲೆ ನಿಂತ್ಕೊಂಡು ಯಾವ್ದಾದ್ರು ಮಾನ್ಸ್ಟರ್ಸ್ ಗಳು ಬರ್ತಾ ಇದಾವ ಅಂತ ನೋಡ್ತಿರ್ತಾಳೆ. ಆಗ ಇವಳಿಗೆ ಗಿಡೋರ ಬರ್ತಿರುವಂತ ಸೂಚನೆಗಳು ಸಿಗ್ತವೆ. ಇದರಿಂದ ಇವಳು ಹೆದರ್ಕೊಳ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಒಂದು ದೊಡ್ಡ ಚಂಡಮಾರುತನೆ ಸ್ಟೇಡಿಯಂ ನ ಕಡೆಗೆ ಬರ್ತಿರುತ್ತೆ. ಇದರಿಂದ ಇವಳು ತುಂಬಾ ಹೆದರ್ಕೊಂಡು ಅಲ್ಲಿಂದ ಕಂಟ್ರೋಲ್ ರೂಮ್ ಗೆ ಮತ್ತೆ ಬಂದ್ಬಿಡ್ತಾಳೆ. ಇವಳು ಆಗ್ಲೇ ಸಿಗ್ನಲ್ ಅನ್ನ ಕಳ್ಸಿದ್ಲಲ್ಲ, ಅದನ್ನ ಟ್ರ್ಯಾಕ್ ಮಾಡ್ಕೊಂಡೇ ಗಿಡೋರ ಇಲ್ಲಿಗೆ ಬಂದಿರೋದು. ನೋಡ್ತಾ ನೋಡ್ತಿದ್ದಂಗೆನೆ ಗಿಡೋರ ಆ ಸ್ಟೇಡಿಯಂ ನ ಮಧ್ಯ ಬಂದು ಬಿಡುತ್ತೆ. ಹಾಗೆ ಆರ್ಕ ಡಿವೈಸ್ ನಿಂದ ಇನ್ನೂ ಸಿಗ್ನಲ್ ರಿಲೀಸ್ ಆಗ್ತಾನೆ ಇರುತ್ತೆ. ಈ ಕಡೆ ಕಂಟ್ರೋಲ್ ರೂಮ್ ನಲ್ಲಿ ಮೆಡಿಸನ್ ಆರ್ಕ ಡಿವೈಸ್ ನಿಂದ ಸಿಗ್ನಲ್ ಅನ್ನ ಆಫ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಗಿಡೋರ ಇವಳನ್ನ ನೋಡ್ಬಿಡುತ್ತೆ. ಆದ್ರಿಂದ ಆ ಜಾಗನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಇವಳು ಕೂಡ ಅದರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಇದು ಸಂಪೂರ್ಣವಾದಂತ ಸ್ಟೇಡಿಯಂ ಅನ್ನೇ ನಾಶ ಮಾಡ್ತಿರುತ್ತೆ. ಆದ್ರೂ ಕೂಡ ಅದೆಲ್ಲದ್ರಿಂದ ತಪ್ಪಿಸ್ಕೊಂಡು ಇವಳು ಒಂದು ಜಾಗಕ್ಕೆ ಬಂದು ನಿಂತ್ಕೋತಾಳೆ. ನಂತರ ಅವಳ ಹತ್ರ ಇದ್ದಂತ ಆರ್ಕ ಡಿವೈಸ್ ಅನ್ನ ಗಿಡಾರ ಕಡೆಗೆ ಎಸೆದ್ ಬಿಡ್ತಾಳೆ. ಗಿಡೋರ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಟಾಮಿಕ್ ಬ್ರೆತ್ ಬಂದು ಅದಕ್ಕೆ ಬೀಳುತ್ತೆ. ಇದರಿಂದ ಅದು ಕೆಳಗಡೆ ಬಿದ್ದೋಗುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಗಾಡ್ಜಿಲಾ ಮಿಲಿಟರಿ ಅವರ ಜೊತೆ ಸೇರಿ ಗಿಡೋರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಇಲ್ಲಿ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಗಾಡ್ಜಿಲಾ ಯಾವತ್ತು ಮನುಷ್ಯರಿಗೆ ಕೆಟ್ಟದನ್ನ ಬಯಸೋದಿಲ್ಲ ಅಂತ. ನಂತರ ಮಿಲಿಟರಿ ಅವರು ಹಾಗೆ ಮೊನಾರ್ಕ್ ನವರು ಎಲ್ಲಾ ತಯಾರಿನೂ ಮಾಡ್ಕೊಂಡು ಗಿಡೋರ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಮೆಡಿಸನ್ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾಳೆ. ನಂತರ ಗಾಡ್ಜಿಲಾ ಹಾಗೆ ಗಿಡೋರ ಮಧ್ಯೆ ಮತ್ತೊಂದ್ಸಲ ಭಯಂಕರ ಯುದ್ಧ ಶುರು ಆಗೋಗುತ್ತೆ. ಎಲ್ಲರೂ ಕೂಡ ಅದನ್ನ ನೋಡ್ತಿರ್ತಾರೆ. ನ್ಯೂಕ್ಲಿಯರ್ ಬಾಂಬ್ ನಿಂದ ಗಾಡ್ಜಿಲಾ ತುಂಬಾನೇ ಸ್ಟ್ರಾಂಗ್ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಅವರಿಗೆ ಗೊತ್ತಾಗುತ್ತೆ ಗಾಡ್ಜಿಲಾದ ಮೈಯಲ್ಲಿರುವಂತ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಹೀಗೆ ಕಂಟಿನ್ಯೂ ಆಗ್ತಿದ್ರೆ ಗಾಡ್ಜಿಲಾದ ಮೈಯಲ್ಲಿರುವಂತ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು ರಿಲೀಸ್ ಆಗೋಗ್ತವೆ. ಇದರಿಂದ ಇಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಈ ಕಡೆ ನಮ್ಗೆ ತೋರಿಸ್ತಾರೆ ಈ ಎರಡು ದೊಡ್ಡ ಟೈಟನ್ಸ್ ಗಳ ಮಧ್ಯೆ ಯುದ್ಧ ನಡೀತಿರ್ಬೇಕಾದ್ರೆ ಮಾರ್ಕ್ ಒಂದಷ್ಟು ಸೈನಿಕರನ್ನ ಕರ್ಕೊಂಡು ಅಲ್ಲಿಂದ ಕೆಳಗಡೆ ಬರ್ತಾನೆ, ಅವನ ಮಗಳು ಮೆಡಿಸನ್ ನ ಹುಡ್ಕೋದಕ್ಕೆ ಅಂತ. ಆದ್ರೆ ಇವರು ಗಿಡೋರ ಹಾಗೆ ಗಾಡ್ಜಿಲಾ ಮಧ್ಯೆ ಬಂದು ಸಿಗಾಕೋಬಿಟ್ಟಿರ್ತಾರೆ. ಅಲ್ಲೇ ಇವರಿಗೆ ಆಗ್ಲೇ ಮೆಡಿಸನ್ ಎಸ್ತಿದ್ದಂತ ಆರ್ಕ ಡಿವೈಸ್ ಸಿಗುತ್ತೆ. ಆದ್ರೆ ಅದು ಕೆಟ್ಟೋಗಿರುತ್ತೆ. ನಂತರ ಇವರು ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಗಿಡೋರ ಅವರ ಹೆಲಿಕಾಪ್ಟರ್ ಅನ್ನ ತೊಳೆದು ಬಿಡುತ್ತೆ. ಗಾಡ್ಜಿಲಾ ಗಿಡೋರ ಮೇಲೆ ಆಟೋಮಿಕ್ ಬ್ರೆತ್ ಅನ್ನ ಬಿಟ್ಟು ಅದನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಮಾತ್ರ ಕೂಡ ಬಂದು ಗಿಡೋರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೇ ಉಪಯೋಗಿಸಿಕೊಂಡು ಗಾಡ್ಜಿಲಾ ಗಿಡೋರ ಮೇಲೆ ತುಂಬಾ ದೊಡ್ಡ ಅಟ್ಯಾಕ್ ಗಳನ್ನ ಮಾಡ್ತಿರುತ್ತೆ. ಮತ್ತೊಂದ್ಸಲ ಮಾತ್ರ ಗಿಡೋರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ರಡಾನ್ ಅಲ್ಲಿಗೆ ಬಂದು ಗಿಡೋರ ಪರವಾಗಿ ಮಾತ್ರ ಜೊತೆ ಫೈಟ್ ಮಾಡ್ತಾ ಹೋಗುತ್ತೆ. ಹೀಗೆ ಇವುಗಳ ಫೈಟ್ ನಡೀತಿರ್ಬೇಕಾದ್ರೆ ಈ ಕಡೆ ನಮ್ಗೆ ತೋರಿಸ್ತಾರೆ ಮಾರ್ಕ್ ಹಾಗೂ ಮಿಲಿಟರಿ ಅವರಿದ್ದಂತ ಜಾಗದಲ್ಲಿ ಎಮಾ ಜೀಪ್ ಅನ್ನ
ತಗೊಂಡ್ ಬಂದು ಒಳಗಡೆ ಬರೋದಕ್ಕೆ ಹೇಳ್ತಾಳೆ. ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಇವರು ಕೂಡ ಸರಿ ಅಂತ ಹೇಳಿ ಜೀಪ್ ನ ಒಳಗಡೆ ಬಂದು ಕುಂತ್ಕೋತಾರೆ. ನಂತರ ಇವರೆಲ್ಲರೂ ಸೇರಿ ಮೆಡಿಸನ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರೆಲ್ಲರೂ ಹೋಗ್ತಿರುವಂತ ದಾರಿ ಸಾಮಾನ್ಯವಾಗಿರೋದಿಲ್ಲ, ತುಂಬಾನೇ ಭಯಂಕರವಾಗಿರುತ್ತೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಮಾರ್ಕ್ ಹಾಗೆ ಎಮಾ ಕಿತ್ತಾಡ್ತಿರ್ತಾರೆ ಮೆಡಿಸನ್ ಎಲ್ಲಿಗೆ ಹೋಗಿದ್ದಾಳೆ ಅಂತ. ಆಗ ಒಬ್ಬ ಮಿಲಿಟರಿಯ ಸೋಲ್ಜರ್ ಹೇಳ್ತಾನೆ, ನಿಮ್ಮಂತ ತಂದೆ ತಾಯಿ ಇದ್ದಿದ್ರೆ ನಾನು ಕೂಡ ಮನೆ ಬಿಟ್ಟು ಓಡೊಂಟೋಗ್ತಿದ್ದೆ ಅಂತ. ಆಗ ಇವರಿಗೆ ಇವರು ಈ ಸಿಟಿಯಲ್ಲಿ ವಾಸ ಮಾಡ್ತಿದ್ದಂತ ಮನೆ ನೆನಪಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ಮೆಡಿಸನ್ ನ ತೋರಿಸ್ತಾರೆ. ಇವಳು ಆ ಟೈಟನ್ಸ್ ಗಳಿಂದ ತಪ್ಪಿಸ್ಕೊಂಡು ಮೊದಲು ಇವರು ವಾಸ ಮಾಡ್ತಿದ್ದಂತ ಮನೆ ಹತ್ರ ಬಂದು ತಲುಪ್ತಾಳೆ. ಹೊರಗಡೆ ಭಯಂಕರವಾದಂತ ಸ್ಥಿತಿಲಿ ಇರೋಕಾಗ್ದೆ ಮನೆಯ ಒಳಗಡೆ ಬಂದು ಸೇರ್ಕೋತಾಳೆ. ಈ ಕಡೆ ಇವುಗಳ ಯುದ್ಧ ತುಂಬಾನೇ ತೀವ್ರವಾಗೋಗಿರುತ್ತೆ. ನಂತರ ಗಿಡೋರ ಎಲೆಕ್ಟ್ರಿಸಿಟಿನ ಅಬ್ಸರ್ವ್ ಮಾಡ್ಕೊಂಡು ಸುತ್ತಮುತ್ತ ಇರುವಂತ ಪ್ಲೇನ್ ಗಳನ್ನ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಹಾಗೆ ಗಾಡ್ಜಿಲಾನು ಕೂಡ ತುಂಬಾನೇ ವೀಕ್ ಆಗ್ಬಿಟ್ಟಿರುತ್ತೆ. ಹಾಗೆ ಇದ್ರ ಒಳಗಡೆ ಇರುವಂತ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು ಇನ್ನೇನು ಬ್ಲಾಸ್ಟ್ ಆಗೋದ್ರಲ್ಲಿರುತ್ತೆ. ಅದಕ್ಕೆ ಉಳಿದಿರುವಂತ ಅಲ್ಪ ಸ್ವಲ್ಪ ಪ್ಲೇನ್ ಗಳು ಅಲ್ಲಿಂದ ದೂರ ಹೊರಟೋಗ್ತವೆ. ರೊಡಾನ್ ಕೂಡ ಮೋತ್ರ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಒಂದು ಸಲ ಬಿಡಿಸ್ಕೊಳ್ಳುತ್ತೆ. ಮತ್ತೊಂದ್ಸಲ ಅದು ಮೋತ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದಕ್ಕೆ ಚುಚ್ಚಿಬಿಡುತ್ತೆ. ಮೋತ್ರ ತುಂಬಾನೇ ವೀಕ್ ಆಗೋಗಿರುತ್ತೆ. ನಂತರ ನಮ್ಗೆ ಈ ಕಡೆ ತೋರಿಸ್ತಾರೆ ಮಾರ್ಕ್ ಹಾಗೆ ಎಮಾ ಇವರ ಮಗಳನ್ನ ಹುಡ್ಕೊಂಡು ಇವರು ಮೊದ್ಲು ವಾಸ ಮಾಡ್ತಿದ್ದಂತ ಮನೆ ಹತ್ರ ಬರ್ತಾರೆ. ಆದ್ರೆ ಮನೆ ಸಂಪೂರ್ಣವಾಗಿ ಧ್ವಂಸ ಆಗೋಗಿರುತ್ತೆ. ಇದೇ ಭಯದಲ್ಲಿ ಮಾರ್ಕ್ ಎಮಾ ಹಾಗೆ ಮಿಲಿಟರಿ ಅವರು ಮೆಡಿಸನ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ, ಇಲ್ಲೆಲ್ಲಾದ್ರೂ ಬಚ್ಚಿಟ್ಕೊಂಡಿರ್ಬೋದಾ ಅಂತ. ಹೀಗೆ ಇವರೆಲ್ಲ ಹುಡ್ಕಾಡ್ತಿರ್ಬೇಕಾದ್ರೆ ಮಾರ್ಕ್ಗೆ ಒಂದು ಕಲ್ಲನ ಕೆಳಗಡೆ ಮೆಡಿಸನ್ ನ ಕೈ ಕಾಣಿಸುತ್ತೆ. ಆದ್ರಿಂದ ಇವರು ಮೇಲಿದ್ದಂತ ಕಲ್ಲನ್ನ ತೆಗ್ದಾಗ ಮೆಡಿಸನ್ ಒಂದು ಬಾತ್ ಟಬ್ ನ ಒಳಗಡೆ ಇರ್ತಾಳೆ. ಆದ್ರಿಂದ ಅವಳನ್ನ ಹೊರಗಡೆ ಕರ್ಕೊಂಡ್ ಬಂದು ಇವರು ಅಳ್ತಿರ್ತಾರೆ. ಅದೇ ಸಮಯಕ್ಕೆ ಮೆಡಿಸನ್ ಗೆ ಎಚ್ಚರ ಆಗುತ್ತೆ. ಇದರಿಂದ ಇವರಿಬ್ರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ಗಾಡ್ಜಿಲಾ ಹಾಗೆ ಗಿಡೋರ ಮಧ್ಯೆ ಇನ್ನೂ ಕೂಡ ಯುದ್ಧ ನಡೀತಾನೆ ಇರುತ್ತೆ. ಗಿಡೋರ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಎತ್ಕೊಂಡು ಮೇಲಕ್ಕೆ ಬರ್ತಿರುತ್ತೆ. ನಂತರ ಅದನ್ನ ಎತ್ಕೊಂಡು ತುಂಬಾ ಮೇಲೆ ಬಂದು ಗಾಡ್ಜಿಲಾನ ಅಲ್ಲಿಂದ ಕೆಳಗಡೆ ಬಿಟ್ಬಿಡುತ್ತೆ. ಗಾಡ್ಜಿಲಾನು ಕೂಡ ತುಂಬಾ ವೇಗವಾಗಿ ಕೆಳಗಡೆ ಬೀಳ್ತಿರುತ್ತೆ. ಇದನ್ನೆಲ್ಲ ಇವರು ಕೂಡ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಗಾಡ್ಜಿಲಾ ಬಂದು ಬಿದ್ದೋಗುತ್ತೆ. ಗಿಡೋರ ಮತ್ತೊಂದ್ಸಲ ಅಲ್ಲಿಗೆನೆ ಬರುತ್ತೆ. ಸ್ವಲ್ಪನೂ ಕೂಡ ಶಕ್ತಿ ಇಲ್ಲದೆ ಮಲ್ಗಿರುವಂತ ಗಾಡ್ಜಿಲಾ ಮೇಲೆ ಮಾತ್ರ ಬರುತ್ತೆ. ನಂತರ ಇದು ಬೇಕು ಅಂತಾನೆ ಗಿಡೋರ ಮುಂದೆ ಬಂದ್ಬಿಡುತ್ತೆ. ಗಿಡೋರ ಅಟ್ಯಾಕ್ ಮಾಡ್ತಿದ್ದಂಗೆನೆ ಮಾತ್ರ ಒಳಗಡೆ ಇದ್ದಂತ ಎನರ್ಜಿ ಎಲ್ಲ ಬಂದು ಗಾಡ್ಜಿಲಾಗೆ ಸೇರ್ಕೊಳ್ಳುತ್ತೆ. ಗಿಡೋರ ಮತ್ತೊಂದ್ಸಲ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ಬರ್ತಿರುತ್ತೆ. ಅದನ್ನ ನೋಡಿ ಮಾರ್ಕ್ ಹಾಗೆ ಎಮಾ ಇಬ್ರು ಕೂಡ ಆರ್ಕಾ ಡಿವೈಸ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಈ ಡಿವೈಸ್ ಇಂದ ಗಿಡೋರನ್ನ ಡಿಸ್ಟ್ರಾಕ್ಟ್ ಮಾಡಬಹುದು, ಆಗ ಗಾಡ್ಜಿಲಾಗೆ ಸುಧಾರಿಸ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಅಂತ. ಈ ಕಡೆ ಗಿಡೋರ ಗಾಡ್ಜಿಲಾದ ಎನರ್ಜಿನೆಲ್ಲ ಹೀರೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇವರು ಆರ್ಕಾ ಡಿವೈಸ್ ಅನ್ನ ರೆಡಿ ಮಾಡಿ ಗಿಡೋರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಲಿಟರಿಯ ಒಂದು ಹೆಲಿಕಾಪ್ಟರ್ ಬರುತ್ತೆ ಇವರನ್ನ ಕಾಪಾಡೋದಕ್ಕೆ ಅಂತ. ಆಗ ಎಮಾ ಮಾರ್ಕ್ ಗೆ ಹೇಳ್ತಾಳೆ, ನೀವು ಮೆಡಿಸನ್ ನ ಕರ್ಕೊಂಡು ಹೋಗ್ತೀರಿ, ನಾನು ಹಿಂದೆನೆ ಬರ್ತೀನಿ ಅಂತ. ಸರಿ ಅಂತ ಅವನು ಕೂಡ ಮೆಡಿಸನ್ ನ ಕರ್ಕೊಂಡು ಹೋಗ್ತಿರ್ತಾನೆ. ನಂತರ ಇವಳು ಸಿಗ್ನಲ್ ಅನ್ನ ಆನ್ ಮಾಡಿದ ತಕ್ಷಣನೇ ಗಿಡೋರ ಇವಳ ಕಡೆಗೆ ಅಟ್ರಾಕ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಗಿಡೋರ ಬರ್ತಿರೋದ್ರಿಂದ ಎಲ್ಲರೂ ಕೂಡ ಹೆಲಿಕಾಪ್ಟರ್ ನ ಒಳಗಡೆ ಹೋಗ್ತಿರ್ತಾರೆ. ಆದ್ರೆ ಎಮಾ ಮಾತ್ರ ಹೆಲಿಕಾಪ್ಟರ್ ನ ಒಳಗಡೆ ಹೋಗೋದಿಲ್ಲ. ಮೆಡಿಸನ್ ಹಾಗೆ ಮಾರ್ಕ್ ನ ಹೆಲಿಕಾಪ್ಟರ್ ನಲ್ಲಿ ಹೋಗೋದಕ್ಕೆ ಬಿಟ್ಟು ಇವಳು ಆರ್ಕಾ ಡಿವೈಸ್ ನ ತಗೊಂಡು ಅಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಗಿಡೋರನ್ನ ನನ್ ಕಡೆ ಬರೋ ರೀತಿ ಮಾಡಿದ್ರೆ ಮಾರ್ಕ್ ಹಾಗೆ ಮೆಡಿಸನ್ ಇಲ್ಲಿಂದ ಸೇಫ್ ಆಗಿ ಹೋಗ್ಬೋದು ಅಂತ. ಇವಳು ಜೀಪ್ ನಲ್ಲಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಗಿಡೋರ ಕೂಡ ಇವಳನ್ನ ಫಾಲೋ ಮಾಡ್ತಿರುತ್ತೆ. ಅದನ್ನ ನೋಡಿ ಮೆಡಿಸನ್ ಗೆ ತುಂಬಾನೇ ದುಃಖ ಆಗುತ್ತೆ. ಹೀಗೆ ಎಮಾ ಹೋಗ್ತಿರ್ಬೇಕಾದ್ರೆ ಗಿಡೋರ ಜೀಪ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅದು ಇವಳನ್ನ ಸಾಯಿಸೋದಕ್ಕೆ ಹತ್ರ ಬರ್ತಿರ್ಬೇಕಾದ್ರೇನೆ ಲಾಂಗ್ ಲೀವ್ ದ ಕಿಂಗ್ ಅಂತ ಹೇಳ್ತಾಳೆ. ಗಿಡೋರ ಹಿಂದೆ ತಿರುಗಿ ನೋಡಿದ್ರೆ ಗಾಡ್ಜಿಲಾ ಬರ್ತಿರೋ ದಾರಿಲಿ ಇರೋಂತ ಎಲ್ಲಾ ವಸ್ತುಗಳು ಮೆಲ್ಟ್ ಆಗ್ತಿರ್ತವೆ. ಯಾಕೆಂತಂದ್ರೆ ಗಾಡ್ಜಿಲಾಗೆ ಮಾತ್ರ ಎನರ್ಜಿ ಸಿಕ್ಕಿದ್ದಂಗೆನೆ ಇದು ತುಂಬಾನೇ ಪವರ್ಫುಲ್ ಆಗೋಗಿರುತ್ತೆ. ಹಾಗೆ ಇದು ಲಾವದ ರೀತಿ ಕುದಿತಿರುತ್ತೆ. ನಂತರ ಗಾಡ್ಜಿಲಾ ಅದರ ಪವರ್ ನಿಂದ ಒಂದೇ ಒಂದು ಬ್ಲಾಸ್ಟ್ ಅನ್ನ ಮಾಡುತ್ತೆ. ಇದರಿಂದ ಗಿಡೋರ ಸುಟ್ಟು ಬೂದಿ ಆಗೋದಕ್ಕೆ ಶುರುವಾಗುತ್ತೆ. ಗಿಡೋರ ಎಷ್ಟೇ ಅಟ್ಯಾಕ್ ಮಾಡಿದ್ರು ಗಾಡ್ಜಿಲಾಗೆ ಏನು ಆಗ್ತಿರೋದಿಲ್ಲ. ಇದು ಮತ್ತೊಂದು ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಗಿಡೋರಾದ ಕತೆ ಮುಗ್ದೋಗುತ್ತೆ. ಹಾಗೆ ಅದನ್ನ ತುಳಿದು ಸಂಪೂರ್ಣವಾಗಿ ಸಾಯಿಸ್ಬಿಡುತ್ತೆ. ಇಲ್ಲಿಗೆ ಭೂಮಿಗೆ ಬಂದಿದ್ದಂತ ಒಂದು ದೊಡ್ಡ ಗಂಡಾಂತರ ತಪ್ಪುತ್ತೆ. ಅದೇ ಸಮಯಕ್ಕೆ ಮತ್ತೊಂದ್ಸಲ ಗಿಡೋರದ ತಲೆ ಮೇಲೆ ಬಂದ್ಬಿಡುತ್ತೆ. ನೋಡಿದ್ರೆ ಅದರ ತಲೆ ಗಾಡ್ಜಿಲಾದ ಬಾಯಲ್ಲಿರುತ್ತೆ. ಅಟೋಮಿಕ್ ಬ್ರೆತ್ ನಿಂದ ಅದರ ತಲೆನ ಸರ್ವ ನಾಶ ಮಾಡ್ಬಿಡುತ್ತೆ. ಇದನ್ನ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರೋರೆಲ್ಲ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಭೂಮಿಲಿ ಎಚ್ಚರ ಆಗಿದ್ದಂತ ಎಲ್ಲಾ ಟೈಟನ್ಸ್ ಗಳು ಅಲ್ಲಿಗೆ ಬರ್ತವೆ. ಗಾಡ್ಜಿಲಾ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅಲ್ಲಿಗೆ ರೆಡಾನ್ ಬಂದು ಗಾಡ್ಜಿಲಾನ ತಮ್ಮ ರಾಜನಾಗಿ ಸ್ವೀಕರಿಸುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಟೈಟನ್ಸ್ ಗಳು ಗಾಡ್ಜಿಲಾನ ರಾಜನಾಗಿ ಸ್ವೀಕರಿಸ್ತವೆ. ಗಾಡ್ಜಿಲಾನು ಕೂಡ ಒಬ್ಬ ರಾಜನ್ ತರನೇ ಗರ್ಜಿಸುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಮೊನಾರ್ಕ್ ನ ಕಂಪನಿ ಅವರು ಈ ಭೂಮಿಲಿ ಇರುವಂತ ಎಲ್ಲಾ ಟೈಟನ್ಸ್ ಗಳ ಬಗ್ಗೆ ಇರುವಂತ ಡೀಟೇಲ್ಸ್ ಅನ್ನ ಪಬ್ಲಿಕ್ ಅಲ್ಲಿ ರಿಲೀಸ್ ಮಾಡ್ಬಿಟ್ಟಿರ್ತಾರೆ. ಹಾಗೆ ಅವರಿಗೆ
ಮಾತ್ರದ ಒಂದು ಮೊಟ್ಟೆ ಕೂಡ ಸಿಕ್ಕಿರುತ್ತೆ. ನಂತರ ಸ್ಕಲ್ ಐಲ್ಯಾಂಡ್ ನಲ್ಲಿರುವಂತ ಒಂದು ಬಂಡೆಯ ಮೇಲಿನ ಚಿತ್ರನ ತೋರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಕಾಂಗ್ ಹಾಗೆ ಗಾಡ್ಜಿಲಾದ ಪೂರ್ವಜರು ತುಂಬಾ ದೊಡ್ಡ ವೈರಿಗಳು ಅಂತ. ಅಂದ್ರೆ ಮುಂದಿನ ಮೂವಿ ಗಾಡ್ಜಿಲಾ ವರ್ಸಸ್ ಕಾಂಗ್ ನ ಬಗ್ಗೆ ನಮ್ಗೆ ಹಿಂಟ್ ಕೊಡ್ತಿದ್ದಾರೆ. ನಂತರ ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅಲೆನ್ ಜೋನಾ ಒಂದು ಜಾಗಕ್ಕೆ ಬಂದು ಕಟ್ಟಾಗಿರುವಂತ ಗಿಡೋರದ ತಲೆಯನ್ನ ತಗೋತಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನೀವೇನಾದ್ರೂ ಕಣ್ಣಿಗೆ ಕಾಣಿಸ್ತಿರುವಂತ ಮಾನ್ಸ್ಟರ್ಸ್ ಗಳು ಮನುಷ್ಯರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುವಂತ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿನ ನೋಡೋದಕ್ಕೆ ಇಷ್ಟ ಪಡ್ತೀರಂತಂದ್ರೆ ಈ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.